बेंगलुरु में राजकुमार के प्रशंसक सड़कों पर आए, स्कूल और कॉलेज बंद किए गए। नमस्कार। कुख्यात तस्कर वीरप्पन ने कन्नड़ फिल्मों के जाने माने अभिनेता राजकुमार का अपहरण कर लिया है। वीरप्पन और उसके साथियों ने कल रात तमिलनाडु के गजनूर कस्बे में श्री कुमार के घर पर धावा बोलकर उनका अपहरण कर लिया। ತೊಂದರೆ ಮಾಡಬೇಡಿ, ಈ ತೊಂದರೆಯಿಂದ ಇನ್ನೇನು ತೊಂದರೆ ಆಗೋದು ಬೇಡ. ದಯವಿಟ್ಟು ನಮ್ಮ ತಂದೆ ಇಲ್ಲಿಗೆ ಬರಬೇಕು, ಅದನ್ನೇ ಎಲ್ಲರೂ ಬೇಡ್ಕೊಳ್ಳೋಣ ಸಾಕು. ಲಕ್ಷ್ಮಕ್ಕ, ನೀನಂತೂ ಗಟ್ಟಿಗಿತ್ತಿ ಬಿಡು. 7 ಮಕ್ಳನ್ನ ಹೆಸರು ಎಷ್ಟು ಗಟ್ಟಿ ಇದೆಯಾ. ಅದು ನಿನ್ನ ಕೊನೆ ಮಗನ ಮಗಳು ಒಂದೇ ಸಲ ಅಲ್ವಾ ಹುಟ್ಟಿದ್ದು? 1-2 ತಿಂಗಳು ಹಿಂದೆ ಮುಂದೆ ಇರಬೇಕು ಅಲ್ವಾ? ಅಲ್ಲ, ಆಡ್ಕೊಳ್ಳೋ ಭಯ ಇಲ್ಲದೆ ಸೊಸೆ ಸಮಕ್ಕೆ ಬಸ್ರಿಯಾಗಿ ಮಗ ಎತ್ತಲ್ಲವ ತಾಯಿ ನೀನು. ನಂದೇನಿದೆ ಕಣವ, ಎಲ್ಲ ಅವನ ಇಚ್ಛೆ. ದೇವ್ರು ಕೊಟ್ಟಿದ್ದನ್ನು ಬೇಡ ಅನ್ನಕ್ಕಾಯ್ತದಮ್ಮ. ಆದರೂ ನೀನು ಧೈರ್ಯ ಮೆಚ್ಚಲೇಬೇಕು ಬಿಡು. ಒಂದೇ ವರ್ಷದಲ್ಲಿ ಗಂಡನ ಕಳ್ಕೊಂಡೆ, ಮಗಳು ಸತ್ಲು. 6 ತಿಂಗಳಾಗಿತ್ತಾ ಬ್ಯಾಡಪ್ಪ ಸತ್ತಿದ್ದಕ್ಕೂ ಸುಶೀಲ ಸತ್ತಿದ್ದಕ್ಕೂ ದಿನಗಳು? ನಮ್ಮಯ್ಯ ಸತ್ತು 6 ತಿಂಗಳಾಗಿ. ಅದೇ ನೋವಿನಾಗೆ ಸುಶೀಲ ಜ್ವರ ಬಂದು ಮಲಗಲು. ಅವರಪ್ಪನ ಯಾವತ್ತೂ ಬಿಟ್ಟಿದ್ದೇ ಇಲ್ಲ. ಯಾವಾಗಲೂ ಅವ್ರ ಹಿಂದೆ ಮುಂದೆ ಸುತ್ತಕೊಂಡು ಅವ್ರು ಸೇವೆ ಮಾಡ್ತಾಯಿದ್ಲು. ಮದುವೆನೂ ಮಾಡ್ಕೊಳ್ಳಿಲ್ಲ. ಜ್ವರದಾಗೆ ನಾನು ಬಿಟ್ಬಿಟ್ಟು ಹೊಂಟೋದ್ಲು. ಹ್ಞೂ ಲಕ್ಷ್ಮಕ್ಕ, ಪಾಪ ಸುಶೀಲ. ಇದನ್ನೆಲ್ಲ ನೀನು ಹೆಂಗೆ ಮಾಡ್ತೀಯೋ ಏನೋ. ಇನ್ನು ಲಲಿತನ ಮದುವೆ ಮಾಡಬೇಕು, ಆ ರತ್ನಿ ಮಗನ ಬೇರೆ ಇಲ್ಲೇ ತಂದು ಸಾಕೊಂಡಿದೀಯಾ. ಇದನ್ನೆಲ್ಲ ಹೆಂಗೆ ನಿಭಾಯಿಸ್ತೀಯೋ ಏನೋ. ಆ ದೇವರೇ ಕಾಪಾಡಬೇಕು ನಿನ್ನ. ಆ ದೇವರೇ ಇದನ್ನಲ್ವಾ, ಅವನ ಮೇಲೆ ಭಾರ ಹಾಕಿ ನಾವು ಮಾಡೋ ಕೆಲಸನ ನಾವು ಮಾಡೋದು ಅಷ್ಟೇ. ಅವನೇ ಏನೋ ಒಂದು ದಾರಿ ತೋರಿಸ್ತಾನೆ. ಹುಟ್ಟಿಸಿದ ದೇವರು ಹುಲ್ ಮೇಯಿಸಲ್ವಾ, ನೀನೇ ಹೇಳು. ಹೆಂಗೋ ಜೀವನ ಸಾಗತ್ತೆ. ಹೊಲ ಇದೆ, ಗದ್ದೆ ಇದೆ, ತೋಟ ಇದೆ. ಇದನ್ನೆಲ್ಲ ನೋಡಿಕೊಂಡು ಜೀವನ ಸಾಗಿಸ್ತೀನಿ. ರತ್ನಿ ಮಗಳಿಗೆ ಈಗಿನ 6 ವರ್ಷ. ಅವಳನ್ನ ಒಂದು ಗೌರ್ಮೆಂಟ್ ಸ್ಕೂಲ್ನಾಗೆ 1ನೇ ಕ್ಲಾಸಿಗೆ ಸೇರಿಸ್ಬಿಟ್ರೆ ಏನು ಖರ್ಚಿರುತ್ತೆ ಹೇಳು? ಪುಸ್ತಕ ಕೊಡಿಸಿ ಬಟ್ಟೆ ಹೊಲ್ಸಿದ್ರೆ ಆಯಿತು. 7 ಮಕ್ಕಳನ್ನ ಸಾಕಿ ಮದುವೆ ಮಾಡಿ ಅವ್ರ ಬಾಣಂತನ ಎಲ್ಲ ಮಾಡ್ದವಳಿಗೆ ಈ ಮಗಿನ ಸಾಕೋದು ಒಂದು ಕಷ್ಟನ. ಸಿರಿ ಮನೆಗೆ ಹೋದರೆ ಅವ್ರ ಅಕ್ಕ ಇಂಥವ ಕುಣ್ಕೊಳ್ತಾ ನಲ್ಕೊಳ್ತಾ ಆಟ ಆಡಿಕೊಂಡು ಬೀಜಾರು ಕಳ್ಕೊಂಡು ಬರ್ತಾಳೆ. ಏನು ಮಾಡೋದು ಹೇಳು? ಅದೇನೋ ಸ್ಟ್ರೈಕ್ ಅಂತೆ, ಬಸ್ಸುಗಳೇ ಇಲ್ವಂತೆ. ಹೋಗಿ ನೋಡ್ತೀನಿ, ಏನಾದರೂ ಟೆಂಪೋನೋ ಗಿಂಪೋನೋ ಸಿಕ್ಕರೆ ಇವತ್ತು ಕರ್ಕೊಂಡೋಗಿ ನಾನು ಬರ್ತೀನಿ. ಸರಿ ಲಕ್ಷ್ಮಕ್ಕ, ಹೋಗಿದ್ದು ಬಾ, ಏನೋ ಒಂದು ಸಿಗ್ತವೆ. ಹಾಂ, ಬಾ ಬಂಗಾರಿ, ಅಡುಗೆ ಮನೇಲೇ ಇದ್ದೀನಿ. ಕಾಲು ತೊಳ್ಕೊಂಡು ಬಾ, ಹಾಲು ಕೊಡ್ತೀನಿ. ಅವ್ವ, ನಿಂಗೆ ಗೊತ್ತಾ ಇವತ್ತು ಸ್ಕೂಲಲ್ಲಿ ಏನಾಯ್ತು ಅಂತ? ಏನಾಯ್ತು? ಸಾರು ನನಗೆ ವೆರಿ ಗುಡ್ ಅಂದ್ರು. ಓಹೋ, ವೆರಿ ಗುಡ್ ಅಂದ್ಬಿಟ್ರಾ? ಯಾಕೆ? ಇದಂಗೆ 1 2 ಅ ಆ ಇ
ಈ ಕಾಗುಣಿತ ಒತ್ತಕ್ಷರ ಎಲ್ರು ಎಲ್ಲ ಬರ್ದೆ ಹೇಳ್ದೆ. ಓ ಈಟೆಲ್ಲ ಹೇಳ್ದ್ಯಾ ಕಂದಮ್ಮ. ನನ್ನ ಮುದ್ದು ಬಂಗಾರಿ ಅಲ್ ಜಾಣೆಪ್ಪ. ಅವ್ವ ಸರ್ ಹೇಳಿದ್ರು ನಾನು 1ನೇ ಕ್ಲಾಸಲ್ಲಿ ಕಲಿಬೇಕಾಗಿದ್ನೆಲ್ಲ ಕಲ್ತಿದ್ದೀನಂತೆ. ನೀನೇ ಅಲ್ಲಿ ಬಂದು ಹೇಳಿದ್ರೆ ನನ್ನ 2ನೇ ಕ್ಲಾಸಿಗೆ ಹಾಕತ್ತಾರಂತೆ. ಹೌದಾ? ಎಲ್ಲ ಯಪ್ಪ ಸುಮ್ಮನೆ ತಮಾಷೆ ಮಾಡಿರ್ತಾರೆ. ಅಲ್ಲ ಕಣ, ನಿಂಗೆ ಇನ್ನು 6 ವರ್ಷ. 1ನೇ ಕ್ಲಾಸ್ ಓದು, ಆಮೇಲೆ ನಿಧಾನ 2ನೇ ಕ್ಲಾಸ್ ಓದು. ಅವ್ವ ನಾನು ಸ್ಕೂಲಿಂದ ಬರ್ಬೇಕಾದ್ರೆ ಅಲ್ಲೊಂದು ಮನೆ ಆಯ್ತಲ್ಲ, ಅಲ್ಲಿ ಸ್ವಲ್ಪ ಜನ ಆಂಟಿದಿರಿದ್ರು. ಅವ್ರು ಕೇಳ್ತವ್ರೆ ನಮ್ಮಮ್ಮ ಎಲ್ಲಿ ಅಂತ. ಅವ್ರಿಗೆ ಗೊತ್ತು ತಾನೆ ನಮ್ಮಮ್ಮ ಇಲ್ಲ ಅಂತ. ಹಂಗಿದ್ರು ನೋಡು ಕೇಳ್ತವ್ರೆ. ಅವಾಗ ನಾನು ಹೇಳ್ದೆ ನಮ್ಮಮ್ಮ ಇಲ್ಲ, ನಮ್ಮಮ್ಮಂಗೇನೋ ಅಕ್ಷತೋದ್ರು ಅಂತ. ಅದಕ್ಕೆ ಅವ್ರು ಮಾತಾಡ್ಕೊತಿದ್ದು ನಾನು ಹುಟ್ಟಿರೋದು ಮೂಲ ನಕ್ಷತ್ರದಲ್ಲಂತೆ. ಅದಕ್ಕೆ ನಾನು ಹುಟ್ಟಿದ 20 ದಿನಕ್ಕೆ ಅಮ್ಮ ಸತ್ತೋಯ್ತಂತೆ. ನಿಜನಾ ಅವ್ವ? ಅಯ್ಯೋ ಕಂದ, ಹಾಗೆಲ್ಲ ಏನೂ ಇಲ್ಲ ಕಣೋ, ಏನೂ ಇಲ್ಲ ಕಣೋ. ಹೆಂಗಸರಿಗೆ ಮನೇಲಿ ಕೂತ್ಕೊಂಡು ಮಕ್ಕಳ ಮುಂದೆ ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ಗೊತ್ತಾಗೋದಿಲ್ವಾ? ಬಂಗಾರ ನೋಡು, ಇದ್ರ ಬಗ್ಗೆ ಎಲ್ಲ ನೀ ತಲೆ ಕೆಡಿಸ್ಕೋಬೇಡ. ಚಂದಾಗಿ ಓದಿ ದೊಡ್ಡ ಡಾಕ್ಟ್ರ್ ಆದರೆ ನಿಮ್ಮಮ್ಮನಿಗೆ ಖುಷಿ ಆಗತ್ತೆ. ಅವ್ವ ನಾನು ದೊಡ್ಡವಳಾದ್ಮೇಲೆ ದೊಡ್ಡ ಡಾಕ್ಟರ್ ಆಗ್ತೀನಿ. ಅಂದರೆ ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊತೀನಿ. ನಿನಗೂ ಹುಷಾರಿಲ್ಲ ಅಂದರೆ ಬಿಡಪ್ಪ. ಅಯ್ಯೋ ನನ್ನ ಮುದ್ದು ಬಂಗಾರಿ. ಅವ್ವ ಆದರೂ ಅಪ್ಪಂಗೆ ಯಾಕೆ ನಾನು ಕಂಡ್ರೆ ಇಷ್ಟನೇ ಇಲ್ಲ. ಅವತ್ತು ಅವು ಬರೀದಲ್ಲೇ ಅಮ್ಮಹ ಬರ್ದಿದ್ದು ಅಂತ ಕಾಲಿಗೆ ಬಾಸುಂಡ ಬರೋಂಗೆ ಉಳಿದಿತ್ತು. ಹೋಗವ ನಂಗೆ ಆ ಊರಿಗೆ ಹೋಗಲ್ಲ. ಅಯ್ಯೋ ಹಂಗೆಲ್ಲ ಏನೂ ಇಲ್ಲ ಕಂದ. ನಿಮ್ಮ ಅಪ್ಪನಿಗೆ ನಿನ್ನ ಕಂಡ್ರೆ ಭಾಳ ಪ್ರೀತಿ. ಹಾಗೆಯೇ ನಿಮ್ಮ ಅಮ್ಮನ ಕಂಡ್ರೂ ತುಂಬ ಪ್ರೀತಿ. ಅವರಿಬ್ರಿಗೂ ಗಂಡು ಮಗು ಬೇಕು ಅಂತ ಆಸೆ ಇತ್ತು. ನಿಮ್ಮ ಅಕ್ಕ ಹುಟ್ಟಿದ್ಲಾ, 2ನೇದಾಗಿ ನೀನು ಹೆಣ್ಣಾಗಿ ಹುಟ್ಟುಬಿಟ್ಟಿಯಲ್ಲ, ಅದಕ್ಕೆ ಬೇಜಾರು. ಜೊತೆಗೆ ನಿಮ್ಮಮ್ಮ ಹೋಗ್ಬಿಟ್ಲಲ್ಲ, ಇನ್ನೂ ಬೇಜಾರು ಜಾಸ್ತಿ ಆಗಿತ್ತು. ಅಲ್ಲ, ನಿಮ್ಮಪ್ಪ ಬೈದು ಹೊಡೆದಿದ್ದರಿಂದನೇ ಅಲ್ವಾ ನೀನು ಇವತ್ತಿನ ದಿವಸ ಮಾಸ್ಟ್ರ ಹತ್ರ ಗುಡ್ ಅನ್ನಿಸ್ಕೊಂಡಿದ್ದು, ಚೆನ್ನಾಗಿ ಓದಿದ್ದು. ಆದರೆ ಅವ್ವ ನಂಗೆ ನಿನ್ನ ಮಾಡಿ ಬೇಜಾರು. ನೀನು ಇಟ್ಟಿರೋ ಹೆಸರು ಇಷ್ಟ ಇಲ್ಲ. ಆ ಕೂಗೆ ರಾಣಿ ಅಂತ ದೊಡ್ಡ ಮಕ್ಕಳಿಗೆಲ್ಲ ಅಷ್ಟೊಂದು ಚೆನ್ನಾಗಿರೋ ಹೆಸರು ಇಟ್ಟಿದ್ಯಾ. ನಂಗೆ ಮಾತೆ ದಯಲಕ್ಷ್ಮಿ ಅಂತ ಇಟ್ಟಿದ್ಯಾ. ಸ್ಕೂಲಲ್ಲಿ ದಯಲಕ್ಷ್ಮಿ ಅಂತ ಧನಲಕ್ಷ್ಮಿ ಅಂತಾರೆ, ಇನ್ನೊಬ್ಬೊಬ್ಬರು ಜಯಲಕ್ಷ್ಮಿ ಅಂತಾರೆ. ನಂಗೆ ಹೆಸರೇ ಇಷ್ಟ ಇಲ್ಲ ಕಣವ. ಅಯ್ಯೋ ಮುದ್ದು ಬಂಗಾರಿ, ನೀನು ಹುಟ್ಟಿದ್ದು ಶುಕ್ರವಾರ. ಅದೇ ನಕ್ಷತ್ರದ ಲಗ್ನದ ಪ್ರಕಾರ ದ ಅಕ್ಷರ ಬರಬೇಕಾಗಿತ್ತಂತೆ. ಅದಕ್ಕೆ ನಿನಗೆ ದಯಾಲಕ್ಷ್ಮಿ ಅಂತ ಹೆಸರಿಟ್ರು. ಹೆಸರೇ ಇಷ್ಟ ಇಲ್ಲ ಕಣವ. ಅಯ್ಯೋ ಹಂಗೆಲ್ಲ ಹೇಳ್ಬಾರ್ದವ, ಇದು ದೇವ್ರ ಹೆಸರೇನೆ, ತುಂಬ ಚೆನ್ನಾಗಿದೆ. ನೋಡು, ಈಗೇನು ಮಾಡೋಕ್ಕಾಗೋದಿಲ್ಲ. ಸ್ಕೂಲ್ಗೂ ಈ ಹೆಸರನ್ನೇ ಅಲ್ವಾ ಕೊಟ್ಟಿರೋದು. ಸರಿ ಅವ್ವ, ನಾಳೆಗೆ ದೊಡ್ಡಮ್ಮನೂರಿಗೆ ಹೋಗುತ್ತೇನೆ. ಹೋಗೋಣ. ಆದರೆ ಏನು ಮಾಡೋದು, ಬಸ್ಸೇ ಇಲ್ವಂತಲ್ಲ, ಏನೋ ಸ್ಟ್ರೈಕ್ ಅಂತೆ. ನನಗೂ ಗೊತ್ತಿಲ್ಲ, ಬಸ್ ಇರಲಿ ಇರಲ್ಲ, ನಾನು ಹೋಗ್ಲೇಬೇಕು. ಸರಿ, ಒಂದು ಕೆಲಸ ಮಾಡುವ, ಹೋಗಿ ನೋಡೋಣ. ಟೆಂಪೋ ಗಿಂಪೋ ಸಿಕ್ಕರೆ ಹೋಗ್ಬಿಡೋದು, ಬಂದು ಬಿಡೋದು. ಸರಿನಾ? ಖುಷಿನಾ? ಏನು ಮಗ, ಬಸ್ಸೆಲ್ಲ ಬರೋಕ್ಕಿಲ್ಲ ಅಂತಂದರು. ಇಲ್ಲೇನಾದರೂ ಬರುತ್ತೇನೋ ಅಂತ ಕಾಯ್ತಾ ಇದ್ದರೆ ಒಂದು ಆಟೋನೂ ಇಲ್ಲ, ಒಂದು ಟೆಂಪೋನೂ ಇಲ್ಲ. ಏನು ಮಾಡೋದು ಇವಾಗ? ಹಾಂ, ಅಯ್ಯೋ ನೀನು ಹಠ ಹಿಡಿತೀಯ ಹೋಗ್ಬೇಕು ಅಂತ.
ಅಪ್ಪ ಬಂತು ನೋಡಲ್ಲಿ. ಹಾಗೆ ಎದುರು ಬಾರೋ ಹೋಗೋಣ, ಎಂದಿಸ ಎಲ್ಗೂ ಕರ್ಕೊಂಡು ಹೋಗುವಂತ ಆಟ ಮಾಡೋಣ. ಎದುರು ಬಾರುವ ಹೋಗೋಣ ಬಾ. ಅವ್ವ, ನನ್ನವ್ವ, ನಾ ಹೇಗೆ ತೀರಿಸಲಿ ನಿನ್ನ ಋಣವ? ನಾ ನೋಡಿಲ್ಲ ಹೆತ್ತ ಅಮ್ಮನ ಮುಖವ, ನೀಯಲ್ಲವೇ ತೋರಿದವಳು ನನಗೆ ಈ ಜಗವ? ಅಸುಕೂಸಿನ ಹಸಿವ ನೀಗಿಸಿದವಳು ನೀನಲ್ಲವ? ಅಂಬೆ ಕಾಲಲ್ಲಿ ತೊಡರಿ ಬಿದ್ದಾಗ ಎತ್ತಿ ಮುತ್ತಿಟ್ಟವಳು ನೀನಲ್ಲವೇ? ತೊದಲು ನುಡಿಯ ತಪ್ಪನ್ನೆಲ್ಲ ತಿದ್ದಿದವಳು ನೀನಲ್ಲವ? ನಾನಲಿವಾಗ ನಕ್ಕು ಅಳುವಾಗ ಅತ್ತವಳು ನೀನಲ್ಲವ? ಎಷ್ಟೋ ರಾತ್ರಿ ನಿದ್ದೆಗೆಟ್ಟು ಕಾದವಳು ನೀನಲ್ಲವ? ನೀ ಆವರಿಸಿರುವೆ ನನ್ನ ಕಣ ಕಣವ, ಸರಿಸಾಟಿ ಯಾರೂ ಇಲ್ಲ ನಿನಗೆ ನನ್ನವ್ವ. ನಿನ್ನ ಒಲವು ತುಂಬಿಹುದು ನನ್ನ ಮನವ, ನೀಡುವವರಾರು ನಿನ್ನಂತೆ ನಿಷ್ಕಲ್ಮಶ ಪ್ರೇಮವ. ಕೊನೆಯ ಗಳಿಗೆಯಲ್ಲೂ ನೀ ಲೆಕ್ಕಿಸಲಿಲ್ಲ ನಿನ್ನ ಜೀವವ, ನೀ ಪ್ರಾರ್ಥಿಸಿದೆ ಕಾಪಾಡಲು ನನ್ನ ಈ ಜೀವವ. ನಾ ನಿನ್ನ ನೆನೆಯದ ದಿನವಿಲ್ಲ ಅವ್ವ, ನನ್ನಿಂದ ನಿನ್ನ ದೂರ ಮಾಡಿದ ಆ ದೇವರಿಗೂ ಹಾಕುವೆ ಇಡಿ ಶಾಪವ. ಉಸಿರಿರುವವರೆಗೂ ನಾ ನಿನಗೆ ಋಣಿಯಾಗಿರುವೆನು ಅವ್ವ, ನನ್ನವ್ವ.